ನಮ್ಮಮ್ಮ ಇವತ್ತು ನನ್ನ ಬೆಳ್ಳೆ ಮುರಿದ್ಬಿಟ್ರಿ ಅಪ್ಪ, ನನ್ಗಂತೂ ತಡ್ಕೊಳಕ್ ಆಗ್ತಾ ಇಲ್ಲ ಗೈಸ್. ನಮಸ್ಕಾರ ಕರ್ನಾಟಕ, ಹಾಯ್ ಬೆಂಗಳೂರು, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದೆ ಅನ್ಕೊಂಡಿದ್ದೀನಿ. ಇವತ್ತು ಅರ್ಲಿ ಮಾರ್ನಿಂಗ್ ಎದ್ದು ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾ? ಸರ್ಪ್ರೈಸ್ ನಿಮಗೆ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ ನಿಮಗೆ, ವೇಟ್ ಮಾಡಿ ಕಾತುರದಿಂದ. ಬೈಕ್ ಎತ್ಕೊಂಡು ನಾನು ಹೋಗ್ತಾ ಇರಬೇಕಾದ್ರೆ ಹಾಗೇನೆ ಹೊಟ್ಟೆ ಹಸಿತಾ ಇರೋದ್ರಿಂದ ಟಿಫನ್ ಮಾಡಬೇಕಾಗಿತ್ತು. ಅದಕ್ಕೆ ನಾನು ಟಿಫನ್ ಮಾಡೋಕ್ಕೆ ಅಂತಾನೆ ಇವತ್ತು ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ? ಧ್ರುವ ತಾರೆಗೆ ಹೋದೆ. ಸಖತ್ತಾಗಿತ್ತು ಒಂದು ಇಡ್ಲಿ ವಡೆ ಅಂತ ಅನ್ಕೊಳಕ್ಕೆ ಹೋಗಬೇಡಿ, ಸಿಕ್ಕಾಪಟ್ಟೆ ರೇಟು ಗಾಯ್ಸ್. ನಾನು ಬಂದಿದ್ದು ಇವತ್ತು ಆದಿಚುಂಚನಗಿರಿಗೆ. ಇವತ್ತು ಒಂದು ಸೆಮಿನಾರ್ ಇತ್ತು, ಅದು ನನಗೆ ಅವಕಾಶ ಇತ್ತು, ಅದಕ್ಕೋಸ್ಕರ ಬಂದಿದ್ದೆ. ಅದನ್ನು ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆ ಕಡೆ ಹೊರಟೆ ಗಾಯ್ಸ್. ಮನೆಗೆ ಬರ್ತಿದ್ದಂಗೆನೆ ನಮ್ಮ ಅಮ್ಮನಿಗೆ ಕ್ವಾಟ್ಲೆ ಕೊಡೋಣ ಅಂತ ಅಂದ್ಬಿಟ್ಟು ಕ್ವಾಟ್ಲೆ ಕೊಡ್ಬೇಕಾದ್ರೆ ನಮ್ಮ ಅಮ್ಮನಿಗೆ ಹಾಡು ಹೇಳು ಅಂದ್ರೆ ಹಾಡು ಹೇಳೇ ಇಲ್ಲ. ಏನ್ ಮಾಡಿದ್ರು ಗೊತ್ತಾ? ಬೆಳ್ಳೆ ಮುರಿದ್ಬಿಡದ ನಂದು. ನಾನು ಹೇಳ್ಕೊಡ್ತೀನಿ, ಹೇಳು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಗೈಸ್ ನೋಡಿ ಗೈಸ್, ನಾನು ಬೆಳ್ಳು ಮುರಿತಾ ಇರೋದು ನೋಡಿ ಗೈಸ್. ನೀವೇನೆ ಹೇಳು. ನೀನು ಹೊಟ್ಟೆವರಿಗೆ ನಾನು ನಮ್ಮಮ್ಮ ಅಂತೂ ಹಾಡು ಹೇಳು ಅಂತಂದ್ರೆ ಅಳು ಬಂದರು ಅಳಬಾರದು ಅಂತ ಅಂದ್ಬಿಟ್ಟು ನಾವು ಅಮ್ಮನಂತೂ ನೋಡೋಕೆ ಆಗ್ತಾ ಇಲ್ಲ. ನೀವೇ ನೋಡಿ. ಇವತ್ತಿನ ಲಾಗ್ ಇಷ್ಟೇನೆ. ದಯವಿಟ್ಟು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮರಿಬಿಡಿ ಗಾಯ್ಸ್. ಬೈ ಬೈ, ಲವ್ ಯು. ಸಿಗ್ತೀವಿ.